ಹೌದು ಕಣ. ನಿನಗೆ ಯಾರು ಆ ಹುಡುಗಿಗೆ ಕಾಲುಂಗ್ರ ಕೊಡು ಅಂದೋರು? ಯಾರ್ಯಾಕೆ ಕೇಳ್ಬೇಕು? ಸರ ಕೊಟ್ರೆ ತಪ್ಪಿಲ್ಲ, ಉಂಗ್ರ ಕೊಟ್ರೆ ತಪ್ಪಿಲ್ಲ, ಬಳೆ ಕೊಟ್ರೆ ತಪ್ಪಿಲ್ಲ, ಕಾಲುಂಗ್ರ ಕೊಟ್ರೆ ಮಾತ್ರ ತಪ್ಪಾಯ್ತದ? ಅಯ್ಯೋ ಹುಚ್ಚಪ್ಪ, ನಿಂಗೆ ಹೆಂಗೆ ಒಳ್ಳಿ. ಈ ಕಾಲುಂಗ್ರ ಅನ್ನೋದು ಸಿಕ್ಕಿದ ಹುಡುಗಿರ್ಗೆ ಅಲಂಕಾರದ ವಸ್ತು ತರ ಕೊಡೋದಲ್ಲ. ಮದ್ವೆ ಮನೆಯಲ್ಲಿ ಗಂಡು ಹೆಣ್ಣಕ್ ತಾಳಿ ಕಟ್ಟದ ಮ್ಯಾಕೆ ನೂರಾರು ಜನದ ಮುಂದೆ ಶಾಸ್ತ್ರೋಕ್ತವಾಗಿ ಕಾಲ್ ಬೆರಳಗ ಹಾಕುವಂತದ್ದು. ಅಂತ ತಗೊಂಡೋಗಿ ನೀ ದಿಢೀರ್ ಅಂತ ಅವಳಗ್ ಕೊಟ್ಬಿಟ್ರೆ ಅವಳಗ್ ಕೋಪ ಬರಕ್ಕಿಲ್ವಾ? ಯೋಳು. ಹೌದಾ? ಹ್ಞೂ ಕಣ್ಲಾ. ನನಗ್ ಗೊತ್ತೇ ಇರ್ಲಿಲ್ಲ ಕಣವೋ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಲ್ಲ. ಬಿಡು, ಆದದ್ದಾಯ್ತು. ತಗೋ, ಊಟ ಮಾಡು. ಹಸುಕೊಂಡಿರ್ಬಾರ್ದಪ್ಪ ನೀನು ಹುಚ್ಚಪ್ಪ. ಚೆನ್ನಾಗಿತ್ತಲ್ವಾ? ಏನೇ ಬಸ್ಸೇ ಬಂದಿಲ್ಲ? ಪಾ, ಕಾಯೋಕೆ ಬೇಜಾರು. ಇವತ್ತು ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗೋಣವಾ? ಶಾಪಿಂಗ್ ಮಾಡೋಣವಾ? ನಾನು ಏನೇನೋ ತಗೊಳ್ಬೇಕು ಗೊತ್ತಾ? ನಮ್ಗೆ ಎಷ್ಟಿದೆ ಸಾಕಾಗಲ್ಲ ಅಲ್ವಾ? ಏನಮ್ಮ ಸಮಾಚಾರ? ಸಂದಾಗಿದೀಯಾ? ನಾನಮ್ಮ ಜಗ್ಗ್ಯಾನ್ ತಾಯಿ. ನೋಡು, ನನ್ ಮಗನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇಲ್ಲೋಡು, ನಿನ್ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಅವನು ದಡ್ಡ ಕಣಮ್ಮ. ಕಾಲುಂಗ್ರ ಯಾವಾಗ ಕೊಡ್ಬೇಕು, ಯಾರಗ್ ಕೊಡ್ಬೇಕು ಒಂದು ಗೊತ್ತಾಗಲ್ಲ. ಅವನಿಗೆ ಪ್ರಪಂಚದ ಜ್ಞಾನನೇ ಇಲ್ಲ. ಏನಮ್ಮ ಮಾಡೋದು? ನನ್ ಮಗ ಈ ತರ ದಡ್ಡ ಆಗೋದಕ್ಕೆ ಅವನಲ್ಲಮ್ಮ ಕಾರಣ, ಅವನಪ್ಪ. ಯಾವ ಕಡೆ ಕೂತ್ಕೊಂಡು ನನ್ನ ಮಗ? ಎಲ್ಲವನೇ? ಏ ಜಗಿ, ಬರ ಇಲ್ಲಿ. ಯಾರೇ ನೀವು? ಏನು? ನಾನು ಯಾರ? ಇವನಪ್ಪ. ಕುಡಿದು ಈ ರೀತಿ ಇಲ್ಲೆಲ್ಲ ಬರಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಅಯ್ಯಬೋ, ಕಾಸು ನಂದು, ಖುಷಿ ನಂದು. ನೀನ್ ಯಾರು ಕೇಳಕ್ಕೆ? ಲೋ ನನ್ನ ಮಗನೇ, ತಗೊಳ್ಳೋ. 1 ಕ್ವಾರ್ಟರ್ ತಗೊಂಡು ಕಳ್ಳೆಕಾಯಿ ಬೀಜನು ತಂದ್ಬಿಡು, ಗೊತ್ತಾಯ್ತಾ? ಅಲ್ರಿ, ಮಕ್ಳ ಹತ್ರ ಇದನ್ನೆಲ್ಲ ತರ್ಸೋದು ಅಪರಾಧ ಅಲ್ವೇನ್ರಿ? ಇವನು ನನ್ನ ಮಗ. ಇವ್ರ ಕೈಲಿ ಎಣ್ಣೆನಾದ್ರು ತರಿಸ್ತೀನಿ, ಪಕ್ಕದಲ್ಲಿ ಕೂರಿಸ್ಕೊಂಡು ಎಣ್ಣೆನಾದ್ರು ಕುಡಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾರಮ್ಮ? ನೋಡೋ, ಇವನೇನು ಓದ್ ಉದ್ಧಾರ ಆಗ್ಬೇಕಾಗಿಲ್ಲ. ನಂತರ ರಾಜ್ಯ ತರ ಬದುಕ್ಬೇಕು. ನಮ್ಮ ಕುಲ ಕಸಬು ಮಾಡ್ಕೊಂಡಿರ್ಬೇಕು. ಇನ್ನೊಂದ್ಸರಿ ಏನಾದ್ರು ಇವನ್ನ ಸ್ಕೂಲ್ಗೆ ಸೇರಿಸ್ಕೊಂಡ್ರೆ ಹುಷಾರು. ಹಿಡ್ಕೊಳ್ಳ ನನ್ ಮಗನೇ, ಹೆಗಲ್ ಮೇಲೆ ಹಾಕೊಳ್ಳೋ. ಈಗ ನೋಡು ಹೆಂಗೆ ರಾಜ ಇದ್ದಂಗಿಲ್ವಾ? ಪಪ್ಪ ಬೇಗ ತಂದ್ಬಿಡಪ್ಪ. ಕುಡಿಬೇಕು, ಕುಡಿಸಬೇಕು, ಇದೇ ನನ್ನ ಧರ್ಮ. ಒಗರ ಬಿಟ್ಟೈತೆ. ನೀಗೇನೋ ಬಂದೈತೆ ದೊಡ್ಡ ರೋಗ. ನೀ ಕುಡಿದು ಕೆಟ್ಟ ಸಾಯೋದಲ್ದೆ ಆ ಸಣ್ಣ ಮಗಿಗೂ ಕುಡಿಸ್ತೀಯಲ್ಲ. ಥೂ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಕಪ್ಪಾಳೆ ಕೊಡಿದ್ರು ನೋಡು, ಬಚ್ಚಿಲ್ಬೇಕವಳೆ ಎಲ್ಲ ಚೆಲ್ಬಿಟ್ಟಲ್ಲೇ. ಲೇ, ಇವನು ನನ್ನ ಮಗ. ನಾನು ಕುಡಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಈ ತರ ನನ್ ಮಗನ್ನು ಹಾಳು ಮಾಡ್ಬಿಟ್ಟ ಅವನು. ಬರ್ತೀನಮ್ಮ. ಇರಪ್ಪ. ಎಂತ ಕೆಲಸ ಮಾಡ್ಬಿಟ್ಟಿದೆ ನೋಡಮ್ಮ, ಎಂತ ಕೆಲಸ ಮಾಡ್ತಾರೆ ದೇವ್ರೆ. ಅಮ್ಮ, ಏ ಲಕ್ಷ್ಮಿ ನೋಡಿ ಇಲ್ಲಿ. ಅಮ್ಮ 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 ಉಳ್ಳೋಣ ಅಮ್ಮ. ಅಮ್ಮ ಬೇರೆ ಅಮ್ಮ ಕಣ್ಬಿಡವಾ, ಕಣ್ಬಿಡವಾ.
ಜಗಿ ಏ ಜಗಿ, ಊಟ ಮಾಡಿದ್ಯಾ? ಇಲ್ಲ. ನನ್ಗೆ ಬುದ್ಧಿ ಹೇಳಿ ನೀನೇ ಹೀಗೆ ಕುತ್ಕೊಂಡ್ರೆ ಹೇಗೆ? ಸಮಾಧಾನ ಮಾಡ್ಕೋ ಜಗಿ. ಏನ್ ಸಮಾಧಾನ ಮಾಡ್ಕೊಳ್ಳಿ? ನಮ್ಮವ್ವ ನನ್ ಬಿಟ್ಟು ಹೊಟ್ಟೋದ್ಲು ಇವತ್ತು. ಚಿಕ್ಕ ವಯಸ್ಸಿಂದ ನಮ್ಮವ್ವನೇ ನಂಗೆ ಎಲ್ಲಾನು ಆಗಿದ್ಲು. ಇವತ್ತು ಅವಳೇ ಇಲ್ಲ, ಅನಾಥ ಆಗ್ಬಿಟ್ಟೆ. ಯಾರಿಗೋಸ್ಕರ ಬದುಕಿರ್ಲಿ ನಾನು? ಜಗ್ಗಿ, ನೀನ್ ನಿನ್ಗೋಸ್ಕರ ಬದುಕ್ಬೇಕು. ನೋಡು, ನೀನ್ ಈ ತರ ಕುತ್ಕೊಂಡ್ ಫೀಲ್ ಆಗ್ತಿದ್ರೆ ನಿಂಗೆ ತುಂಬಾ ಬೇಜಾರ್ ಅನ್ಸುತ್ತೆ. ನಡಿ, ಎಲ್ಲಾದ್ರೂ ಹೋಗ್ ಬರೋಣ. ಬರ್ತೀಯೋ ಇಲ್ವೋ? ಬಾ, ಎಲ್ಲಾದ್ರೂ ಹೋಗ್ ಬರೋಣ. ಬಾ ಬಾ ಜಗ್ಗಿ, ಹೇಳು. ಯಾರು ಅಂತ ನೋಡ್ತಿದ್ಯಾ ಶಬ್ನಮ್? ಸಕ್ರೆ ಫಸ್ಟ್ ಟೈಮ್ ನೀನ್ ನೋಡಿದ್ದಿಂದಾನೆ ನನ್ನ ಹಾರ್ಟಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟೆ ಚಿನ್ನ. ಏನ್ ಮಾತಾಡ್ತಿದ್ಯಾ ನೀನು? ಮನ್ಸಲ್ಲಿ ಏನಿದ್ಯೋ ಅದನ್ನೇ ಮಾತಾಡ್ತಾ ಇದ್ದೀನಿ ಶಬ್ನಮ್. ನೀನ್ ಯಾರಂತಾನೆ ಗೊತ್ತಿಲ್ಲ ಅಂಥದ್ರಲ್ಲಿ ನಮ್ಮನೆಗೆ ಬಂದು ಈ ತರ ಮಾತಾಡ್ತೀಯಾ? ಪ್ಲೀಸ್ ಹೊರಟೋಗು. ಬೇರೆ ಹುಡುಗಿರ್ ತರ ಅಲ್ಲ ನಾನು. ಅದಕ್ಕೆ ತಾನೇ ಈ ಸಕ್ರೆ ನಿನ್ನ ಲವ್ ಮಾಡ್ತಾ ಇರೋದು. ಏನು ಲವ್ವಾ? ನಿನ್ ಮುಖನ್ ಕನ್ನಡಲ್ಲಿ ಯಾವತ್ತಾರು ನೋಡ್ಕೊಂಡಿದ್ಯಾ? ಮುಖದ ಮೇಲೆ ಮಾರ್ಕು ಪೊರ್ಕಿ ಪೊರ್ಕಿ ತರ ಇದ್ಯಾ? ಪೊರ್ಕಿ ತರ ಇರೋ ನಮ್ಮಂತ ಹುಡುಗರನ್ನ ಹುಡುಕೊಂಡೋಗಿ ಲವ್ ಮಾಡೋ ಈ ಕಾಲದಲ್ಲಿ ನನ್ನನ್ನೇ ರಿಜೆಕ್ಟ್ ಮಾಡ್ತೀಯ ಶಬ್ನ? ಐ ಲವ್ ಯು ಚಿನ್ನ. ಯು ನನಗೆ ಹೊಡಿತ್ಯಾ? ಈ ಸಕ್ರೆನೆ ಚಪ್ಪಾರ್ ಅನ್ಕೊಂಬಿಟ್ಟ. ಬಿಡೋ. ನಾನ್ ಹೆಸರು ಕೇಳಿದ್ರೇನೆ ಉಸಿರು ನಿಂತೋಗುತ್ತೆ ಅಂತದ್ರಲ್ಲಿ ನಾನ್ ಕಪಾಳಕ್ಕೆ ಹೊಡಿತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನೀ ನನ್ಗೋಸ್ಕರ ಬದುಕ್ಬೇಕು, ಬಾಳ್ಬೇಕು, ನನ್ನನ್ನೇ ಪ್ರೀತಿಸ್ಬೇಕು. ನೀ ನನ್ನವಳಲ್ಲ ಅಂತ ಗೊತ್ತಾಗಿದ್ದ ದಿನಾನೇ ನೀನ್ ಈ ಭೂಮಿ ಮೇಲೆ ಬದುಕಿರೋಲ್ಲ. ಅರ್ಥ ಆಯ್ತೇನೆ? ಐ ಲವ್ ಯು ಚಿನ್ನ. ನಡೀರೋ, ನಿಮ್ಮ ಅದಕ್ಕೆ ಕೋಪಿಸ್ಕೊಂಡವಳೆ. ಶಬ್ನಮ್, ಶಬ್ನಮ್, ಏನಾಯ್ತೆ? ಆ ಸಕ್ರೆ ಇಲ್ಲಿಗೂ ಬಂದಿದ್ದ. ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕೋದು ತುಂಬಾ ಕಷ್ಟ. ಏನ್ ಹೇಳ್ತಾ ಇದ್ಯಾ ನೀನು? ಹಳೆದನ್ನೆಲ್ಲ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು.